ಬಹಳಷ್ಟು ನೆಗೆಟಿವ್ಸೇ ಮಾತಾಡ್ಬಿಟ್ವಿ ಅಂತ ಅನ್ಸುತ್ತೆ. ಒಂಚೂರು ಪಾಸಿಟಿವ್ ಕಡೆ ಹೋಗೋಣ. ಕಿರುತೆರೆ ಹಲವಾರು ಜನರಿಗೆ ಕನಸು ಹೌದು, ಆದರೆ ಹಲವಾರು ಜನರ ಕನಸನ್ನು ನನಸು ಮಾಡಿದೆ. ಹಲವಾರು ಜನರ ಜೀವನ ರೂಪಿಸಿದೆ, ಅವರಿಗೊಂದು ಐಡೆಂಟಿಟಿ ಕೊಟ್ಟಿದೆ. ನಿಮ್ಮ ಒಂದು ಪಾತ್ರ ಜನರ ಮನಸ್ಸಿನಲ್ಲಿ ಲೈಫ್ ಟೈಮಿಗೆ ಉಳಿದು ಹೋಗ್ಬಿಡುತ್ತೆ. ನೀವೆಲ್ಲೇ ಸಿಕ್ಕಿದ್ರೂ ನಿಮ್ಮ ಪಾತ್ರದ ಹೆಸರಲ್ಲಿ ಪರಿಚಯ ಮಾಡ್ಕೊಳ್ತಾರೆ ಮೇಡಮ್ ಅಂತ. ಹೆಂಗೆ ಬದಲಾಯಿಸುತ್ತೆ ಕಿರುತೆರೆ ಒಬ್ಬರ ಜೀವನನ? ಒಂದು ಅವಕಾಶ ಹೇಗೆ ಬದಲಾಯಿಸುತ್ತೆ ಅನ್ನೋದಕ್ಕಿಂತ ನಿಮಗೆ ಒಂದು ಪಾತ್ರ ಸಿಗುತ್ತೆ. ಯಾವುದೇ ಜಗತ್ತಿನ ಯಾವುದೇ ಅದ್ಭುತ ನಟನ ತಗೊಳ್ಳಿ, ನೀವು 1-2 ಪಾತ್ರಗಳಿರುತ್ತಲ್ಲ, ಅವನ್ನ ಅದರಿಂದಾಗಿ ಅವರು ಏನು ಸ್ಟಾರ್ ಆಗ್ತಾರೋ ಅಥವಾ ಒಳ್ಳೆ ನಟರು ಅಂತ ಅನ್ನಿಸ್ಕೊಳ್ತಾರೋ ಅದು ಕೊನೆವರೆಗೂ ಕ್ಯಾರಿ ಆಗುತ್ತೆ. ಹಾಂ, ಈಗ ನೀವೊಂದು ಫಾರ್ ಎಕ್ಸಾಂಪಲ್ ಯಾವ ಸೀರೆ ಮಗಳು ಜಾನಕಿ ಅಂತ ಇಟ್ಕೊಳ್ಳಿ, ಅದರಲ್ಲಿ ಜಾನಕಿ ಪಾತ್ರ ಮಾಡಿದಂಥ ಹುಡುಗಿ ಅಲ್ವಾ. ಸೊ ನೀವು ಇನ್ನು ಯಾವುದೇ ಪಾತ್ರದಲ್ಲಿ ನೋಡಿದ್ರು ನೀವೇನು ಮಾಡ್ತೀರಾ, ಮೊದಲು ಮಗಳು ಜಾನಕಿನಲ್ಲಿ ಮಾಡಿದ್ರಲ್ಲ, ಜಾನಕಿ ಪಾತ್ರ ಮಾಡಿದ್ಲಲ್ಲ ಆ ಹುಡುಗಿ, ಹಾಗೆ ತಾನೇ ಮಾತಾಡೋದು. ಇಲ್ಲ ನನ್ನನ್ನು ತೊಗೊಂಡ್ರೆ ಮಂಗಳತ್ತೆ ಪಾತ್ರ ನಂದು. ಸೊ ಅದಕ್ಕೂ ಮುಂಚೆ ಸೀರಿಯಲ್ಗಳನ್ನು ಮಾಡಿದ್ದೀನಿ, ಮಾಡಿಲ್ಲ ಅಂತಲ್ಲ. ಬಟ್ ಮಂಗಳತ್ತೆ ಪಾತ್ರ ಕ್ಲಿಕ್ ಆದಮೇಲೆ ಮಂಗಳತ್ತೆ ಮುಕ್ತದಲ್ಲಿ ಮಾಡಿದ್ರಲ್ಲ ನೀವು. ಸೊ ಅದು ನಮ್ಮನ್ನು ಏನು ಮಾಡುತ್ತೆ, ಎಲಿವೇಟ್ ಮಾಡುತ್ತೆ. ಡೆಫಿನೆಟ್ಲಿ ಅದ್ರ ಹಿಂದೆ ನಮ್ಮ ಶ್ರಮವೂ ಇರುತ್ತೆ. ಆ್ಯಂಡ್ ಬರೀ ನಮ್ಮ ಶ್ರಮ ಇರಲ್ಲ, ಅಂದರೆ ನಮ್ಮ ಶ್ರಮ ಎಷ್ಟಿರುತ್ತೋ ಅಷ್ಟು ಸ್ಕ್ರಿಪ್ಟ್ ಇರುತ್ತೆ, ಡೈರೆಕ್ಷನ್ ಇರುತ್ತೆ, ಕ್ಯಾಮ್ರಾ ವರ್ಕ್ ಇರುತ್ತೆ, BGM ಇರುತ್ತೆ, ಎಲ್ಲ ಸೇರಿ ಒಂದು ಪಾತ್ರ ಸೃಷ್ಟಿಯಾಗುತ್ತೆ. ಎಲಿವೇಟ್ ಆಗುತ್ತೋ ಅಥವಾ ಸಪ್ರೆಸ್ ಆಗುತ್ತೋ ಆಗುತ್ತೆ. ಆದರೆ ಮುಖ್ಯವಾಗಿ ಸ್ಕ್ರಿಪ್ಟು ಎಷ್ಟೇ ಚೆನ್ನಾಗಿರಲಿ, ನಾನು ತೊಪ್ಪೆ ಆ್ಯಕ್ಟ್ ಮಾಡಿದ್ರೆ ಅದಕ್ಕೆ ಅರ್ಥವೇ ಇರಲ್ಲ. ತುಂಬ ಚೆನ್ನಾಗಿರೋ ಡೈಲಾಗು ಹೆಂಗೆಂಗೋ ಹೇಳಿದೆ, ಪಾಪ ಡೈರೆಕ್ಟ್ರ್ 10 ಸಲ ನಂಗೆ ಹೇಳ್ಕೊಟ್ರು, ನಾ ಹೆಂಗೆಂಗೋ ಹೇಳಿದೆ ಅಂತಂದರೆ ಅದಕ್ಕೆ ಅರ್ಥ ಇರಲ್ಲ. ಸೊ ಕಲಾವಿದರ ಕಾಂಟ್ರಿಬ್ಯೂಷನ್ ಇದ್ದೇ ಇರುತ್ತೆ. ಆ ಮೂಲಕ ಆಬ್ವಿಯಸ್ಲಿ ಜನಕ್ಕೆ ಇಷ್ಟ ಆಗುವಂಥ ಪಾತ್ರಗಳು ಎಲ್ಲ ರೀತಿಯ. ನಾನಾಗಲೇ ನನ್ನ ಪಾತ್ರ ಹೇಳುವಾಗ ಅದು ನೆಗೆಟಿವ್ ಪಾತ್ರ, ಅಂದರೆ ನೆಗೆಟಿವ್ ಶೇಡ್, ನಾಟ್ ನೆಗೆಟಿವ್ ಪಾತ್ರ ಆ್ಯಕ್ಚುಲಿ. ನಾನೇ ಬೇರೆಯವರಿಂದ ಕೇಳಿ ನಾನೇ ಅದನ್ನು ಹೇಳ್ತಾ ಇದ್ದೀನಿ. ಸೊ ಗಟ್ಟಿಗೀತಿ, ಒಂದು ಸ್ವಲ್ಪ ಗಡಸಲ್ಲ ಅಹಂಕಾರ, ಇದು ಇರುವಂಥ, ನಾವು ಶ್ರೀಮಂತರು ಅನ್ನೋ ಗತ್ತಿರುವಂಥ ಆ ಥರದ ಪಾತ್ರ. ಜನಕ್ಕೆ ಇಷ್ಟ ಆಯಿತು, ತುಂಬ ಜನಕ್ಕೆ ಇಷ್ಟ ಆಯಿತು. ಅದಕ್ಕೇನು ಕಾರಣ ಅಂತಂದರೆ ನಾನೇನು ಹೇಳಿ, ನನ್ನ ನಟನೆ ಅಂತ ಹೇಳ, ಸ್ಕ್ರಿಪ್ಟ್ ಅನ್ಲ, ಇಲ್ಲ ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿತ್ತು ಅಂತ ಹೇಳ, ಅಥವಾ ಡೈರೆಕ್ಟ್ರಿಗೆ ತುಂಬ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ರು ಅನ್ಲ, ಎಲ್ಲ ಸೇರಿ ಒಂದು ಪಾತ್ರ ಎಲಿವೇಟ್ ಆಗುತ್ತೆ. ಸೊ ನೀವು ಹೇಳಿದ್ದು ಹೆಂಗೆ ಅನಿಸುತ್ತೆ ಅಂದರೆ, ಯಾವುದೋ ಒಂದು ಗಟ್ಟಿ ಪಾತ್ರ 4 ಕಡೆ ಹೋದಾಗ ನಿಮ್ಮನ್ನು ಆ ಹೆಸರಿನಿಂದನೇ ಗುರುತಿಸ್ತಾರೆ, ಅದು ಪ್ರೌಡ್ ಫೀಲ್ ಆಗತ್ತಾ? ಹೆಂಗೆ ಒಬ್ಬ ಕಲಾವಿದ ಹೆಂಗೆ ಅನುಭವಿಸ್ತಾನೆ ಆ ಐಡೆಂಟಿಟಿನ ಅಥವಾ ಆ ರೀತಿಯ ಹೊಗಳಿಕೆನ ಹೆಂಗೆ ತಗೋತೀರಿ? ಖುಷಿಯಾಗುತ್ತೆ ಡೆಫಿನೆಟ್ಲಿ. ಒಂದು ನಮ್ಮದು ಕಲಾ ಪ್ರಪಂಚ, ತೋರಿಕೆ ಮಾಡ್ಬೋದು, ನಾನು ಹಿಂಗೇನಾಗಲ್ಲ ಅನ್ಬೋದು. ಬಟ್ ಇಲ್ಲ, ಮನುಷ್ಯರೇ ಅಲ್ಟಿಮೇಟಾಗಿ. ಯಾರಾದರೂ ನಮ್ಮನ್ನು ಗುರುತಿಸಿ ಮಾತಾಡಿದ್ರೆ, ಹೊಗಳಿದ್ರೆ ಆಗೇ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಬರೀ ಖುಷಿ ಅಲ್ಲ. ನನ್ನದೇ ಒಂದು ಎಕ್ಸ್ಪೀರಿಯೆನ್ಸ್ ಹೇಳಬೇಕು ಅಂದರೆ, ಯಾವುದೋ ಒಂದು ಮಾಲಲ್ಲಿ ಫಿಲ್ಮ್ ನೋಡಿಕೊಂಡು ರೆಸ್ಟ್ ರೂಮ್ಗೆ ಇಂಟರ್ವಲಲ್ಲಿ ಹೋಗಿ ವಾಪಸ್ ಬರ್ತಾಯಿದ್ದೆ. ಒಂದು 5-6 ವರ್ಷದ ಮಗು, 5-6 ವರ್ಷದ ಹುಡುಗ, ಇಷ್ಟಾಗಲ ಬಾಯಿ ತೆಗೆದು ಅಂತ ನೋಡ್ತಿದ್ದಾನೆ ಅವ್ನು ನನ್ನನ್ನು. ಅವರಮ್ಮ ಎಲ್ಲ ಮಾತಾಡಿಸ್ತಿದ್ದಾರೆ, ಅವ್ನು ಕಣ್ಣು ಪಿಳಿಸ್ತಾ ಇಲ್ಲ, ಬಾಯಿ ಮುಚ್ತಾ ಇಲ್ಲ. ಅದು ಎಂಥದೇ ಪ್ರಶಸ್ತಿಗಿಂತ ದೊಡ್ಡ ಪ್ರಶಸ್ತಿ ನನ್ನ ಪಾಲಿಗೆ. ನಾನು ಅದನ್ನು ಏನೋ ಒಂದು ಹುಡುಗ ಬಾಯಿ ತೆಗೆದು ನೋಡಿತ್ತು ಅಂತಂದರೆ ನಾನು ಫೇಕ್ ಆಗಿಬಿಡ್ತೀನಿ. ಇಲ್ಲ, ಜೆನ್ಯೂನ್ ಆಗಿ ಖಂಡಿತ ತುಂಬ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಎಸ್.